ಹಾಲಿನ ದರ ಏನು ಒಕ್ಕೂಟದಿಂದ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಹಾಲು ಮಹಾಮಂಡಲ ಮತ್ತು ಸರ್ಕಾರದ ಮಧ್ಯೆ ಚರ್ಚೆ ನಡೀತಾ ಇದೆ. ಇವತ್ತು ರೈತರು ಭಾಳ ಸಂಕಷ್ಟ ಸಿಗಾಕೊಂಡಿದ್ದಾರೆ. 1 ಲೀಟ್ರು ಹಾಲನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅವರ ಕಷ್ಟ ಭಾಳ ಮಟ್ಟಿಗಿದೆ. ಫೀಡ್ಸ್ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಅದಕ್ಕೆ ಒದಗಿಸ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳ ದರ ಹೆಚ್ಚಿಗೆ ಆಗಿದೆ. ಅದಕ್ಕೋಸ್ಕರ ಹಾಲಿನ ದರವನ್ನು ಹೆಚ್ಚಿಸಿದರೆ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಆ ಪಾಲನ್ನು. ಯಾಕೆಂದರೆ ಇವತ್ತು 180 ml ವಿಸ್ಕಿ ತಯಾರು ಮಾಡಬೇಕಾಗೆ 300-400 ರೂಪಾಯಿ ಕೊಡ್ತಾಯಿದ್ದೀವಿ. 1 ಲೀಟ್ರ್ ಹಾಲಿಗೆ ಇವತ್ತು ಕೇವಲ ಸರ್ಕಾರ ಕೊಟ್ಟಿದೆ, ಪರಿಹಾರ ಕೊಡ್ತಾಯಿದೆ, 5 ರೂಪಾಯಿ ಲೀಟ್ರಿಗೆ ಕೊಡ್ತಾಯಿದೆ. ಆದರೆ ಅದನ್ನು ಶ್ಲಾಘನೆ ಮಾಡ್ತೀವಿ. ಅದ್ರ ಜೊತೆಗೆ ಈಗೇನು ದರ ಹೆಚ್ಚಿಸ್ತಾರೆ ಆ ದರವನ್ನು ನಿಜವಾಗ್ಲೂ ಹೆಚ್ಚಿನ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಕೊಡಬೇಕು. ರೈತರಿಗೆ ಕೊಡೋದಾದರೆ, ರೈತರ ಅಕೌಂಟ್ಗೆ ಆ ಹಣ ಹೋಗೋದಾದರೆ, ನಾನು ಹಾಲಿನ ದರವನ್ನು ರೈತರ ಸಂಕಷ್ಟ ಗೊತ್ತಿರೋದ್ರಿಂದ ಹಾಲನ್ನು ಹಗಲು ರಾತ್ರಿ ಪೋಷಣೆ ಮಾಡಿ ಆ ರೈತರು ಏನು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಹಾಲಿನ ದರ ಸಾಕಾಗೋದಿಲ್ಲ. 34-35 ರೂಪಾಯಿ ಸಿಗ್ತಾಯಿದೆ. ಅವ್ರಿಗೆ ಇನ್ನೂ ಹೆಚ್ಚುವರಿ ಹಣ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಸಿಗಲಿ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳೋದು, ಏನು ಹಾಲಿನ ದರವನ್ನು ಹೆಚ್ಚಳ ಮಾಡ್ತೀರಿ ಅದರ ಪೂರ್ಣ ಪ್ರಮಾಣದ ಹಣವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಿಮಗೆ ಡೌಟ್ ಇದೆಯಲ್ಲ ಸರ್, ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಅದು ಏನು ಚರ್ಚೆ ಈಗ ಏನು ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಒತ್ತಾಯ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿಗೆ ಆದಂಥ ದರ ಇನ್ಯಾವುದೇ ಆಕ್ಟಿವಿಟಿಗೆ ವಿನಿಯೋಗ ಆಗ್ದಲೇ ಯಾರು ಗ್ರಾಹಕರಿದ್ದಾರೆ, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿದ್ದಾರೆ ಅವರಿಗೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಸ್ಟೋರೇಜ್ ಕಾಸ್ಟು ಎಲ್ಲ ಜಾಸ್ತಿ ಆಗಿದೆ. ಸೊ ಅಲ್ಲಿಗೂ ಹೋಗಬೇಕು ಅನ್ನೋದು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ, ಅಲ್ಲಿಗೂ ಹೋಗುತ್ತಲ್ವಾ? ಪೂರ್ತಿ ರೈತರಿಗೆ ಎಲ್ಲೋಗುತ್ತೆ ಅಂತ. ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಹೋಗೋ ಸಾಧ್ಯತೆ ಕಡಿಮೆ ಇದೆ ಅಂತ. ಇಲ್ಲ, ರೈತರಿಗೆ ಪೂರ್ಣ ಪ್ರಮಾಣದಲ್ಲೇ ಕೊಡಬೇಕಾಗುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಅದು ಪ್ರಶ್ನೆ ಅಲ್ಲ. ಸರ್ಕಾರದಿಂದಲೂ 5 ರೂಪಾಯಿ ಕೊಡ್ತಾರೆ, ಸಾಲದು. ರೈತರಿಗೆ ದಯಮಾಡಿ ಕೊಡಬೇಕು ಒತ್ತಾಯ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಆಮೇಲೆ ಇದು ಮುಸ್ಲಿಮರಿಗೆ 4% ಸರ್ಕಾರಿ ಮೀಸಲಾತಿ, ಗುತ್ತಿಗೆಗೆ ಮೀಸಲಾತಿ ಕೊಡೋದಕ್ಕೆ ಬಿಜೆಪಿ ಅದು ನನಗಿನ್ನೂ ಗೊತ್ತಿಲ್ಲ. ಅದು ಜಲ್ದಿ ಮುಸ್ಲಿಮ್ಸ್ದೇನಾದರೂ ಗೊತ್ತಾದರೆ ಬಿ ಜೆ ಪಿಗೆ ಗೊತ್ತಾಗುತ್ತೆ. ನಮಗಿನ್ನೂ ಗೊತ್ತಾಗಿಲ್ಲ. ಗೊತ್ತಾದ ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡ್ತೀವಿ. ಸರ್, ಈಗ ಸಿನಿಮಾ ಮಂದಿರಗಳಲ್ಲಿ ಏಕರೂಪದ ದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿನಿಮಾ ಮಂದಿರಗಳಲ್ಲಿ ಟಿಕೆಟ್ನ ಏಕರೂಪದಲ್ಲಿ ಕೊಡಬೇಕು. ಇಲ್ಲ, ಅದು ಕೂಡ ಆಗಿತ್ತು, ಆದೇಶ ಕೂಡ ಆಗಿತ್ತು. ಇಲ್ಲ, ಏಕರೂಪದಲ್ಲಿ ಆಗಕ್ಕಲ್ಲ. ಈಗ ಹೆಂಗೆ ಇಟ್ಟಿದ್ದಾರೆ ಹಂಗೆ ಮಾಡಬೇಕು. ಈಗ ಹೆಂಗೆ ನಡೀತಾ ಇದೆ ಫಿಲಮ್ ದರ ಅದೇ ರೀತಿ ಇರಬೇಕು. ಸರ್, ಈಗ ಬೇರೆ ಭಾಷೆಗಳಿಗಾದರೆ 500-1000 ರೂಪಾಯಿ ಇದೆ. ಎಲ್ಲರೂ ಕೂಡ 500 ರೂಪಾಯಿ ನಿಗದಿ ಮಾಡಿದ್ರು. ಅದು ಫಾಲೋ ಆಗ್ತಾ ಇಲ್ಲ. ಅದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ. ಹೆಚ್ಚಿನ ಮಾಹಿತಿ ಇಲ್ಲದೆ ಇರೋದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಬಾರ್ದು. ಅದನ್ನು ತಿಳ್ಕೊಂಡು ಹೇಳ್ತೀನಿ. ಸರ್, ಆಮೇಲೆ ಏಪ್ರಿಲ್ ಮೇನಲ್ಲಿ ಏನೋ ಸಂಪುಟ ಪುನರ್ರಚನೆ ಆಗುತ್ತಂತಲ್ಲ ಸರ್, ನಿಮಗೇನಾದರೂ ಮಾಹಿತಿ ಇದೆಯಾ ಸರ್? ನಾನು ಅದು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಪುನರ್ರಚನೆ ಅಂತೂ ಆಗುತ್ತೆ. ಯಾವಾಗ ಆಗುತ್ತೆ, ಯಾವ ಗಳಿಗೆಲಾಗುತ್ತೆ ಗೊತ್ತಿಲ್ಲ. ಆಗ್ಬೋದು. ನಾವು ಆಕಾಂಕ್ಷಿಗಳಿದ್ದೀವಿ. ಪಕ್ಷ ವರಿಷ್ಠರು ಕೊಟ್ಟರೆ, ಮುಖಂಡರು ಕೊಟ್ಟರೆ ತಗೋತೀವಿ. ಇಲ್ಲಾಂದರೆ ಪಕ್ಷದ ಕೆಲಸ ಮಾಡ್ತೀವಿ. ಸರ್, ಬಡಬಡಿದಾಟ ನಿಮ್ಮಲ್ಲಿ ಕಡಿಮೆ ಆಗುತ್ತಾ ಏನು ಅಂತ? ಬಡಬಡಿದಾಟ ಏನೂ ಇಲ್ಲರಿ. ಇದೆಲ್ಲ ಸುಮ್ಮನೆ ಬಹಿರಂಗ ಹೇಳಿಕೆ. ಯಾವ ಬಹಿರಂಗ ಹೇಳಿಕೆ ಏನು ಸಾಂದರ್ಭಿಕವಾಗಿ ಬರ್ತವೆ ಸಮಸ್ಯೆಗಳು. ಆದರೆ ಈ ಸಮಸ್ಯೆ ಏನಿಲ್ಲ. ಸಮಸ್ಯೆ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ತಪ್ಪು ಅಂತಲ್ಲ, ಅದಕ್ಕೆ ಹೈಕಮಾಂಡ್ ಹೇಳಬೇಕು. ಎಲ್ಲ ಸುಸಲಿತವಾದಂಥ ಉತ್ತಮವಾದಂಥ ವಾತಾವರಣ ಸೃಷ್ಟಿಯಾದಾಗ ಆಗ್ಬೋದು. ಆದರೆ ಈಗ ಇರ್ತಕ್ಕಂಥ ಸನ್ನಿವೇಶ ಇದೆಯಲ್ಲ, ಇದು ಸುಮ್ಮನೆ ಪಕ್ಷಕ್ಕೆ ಡ್ಯಾಮೇಜೇ ಹೊರತು ಒಳ್ಳೆಯದಲ್ಲ. ಇದನ್ನು ಯಾರೂ ಮುಂದುವರಿಸಬಾರ್ದು. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳಬೇಕು.
ಹಾಲಿನ ದರ ಏನು ಒಕ್ಕೂಟದಿಂದ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಹಾಲು ಮಹಾಮಂಡಲ ಮತ್ತು ಸರ್ಕಾರದ ಮಧ್ಯೆ ಚರ್ಚೆ ನಡೀತಾ ಇದೆ. ಇವತ್ತು ರೈತರು ಭಾಳ ಸಂಕಷ್ಟ ಸಿಗಾಕೊಂಡಿದ್ದಾರೆ. 1 ಲೀಟ್ರು ಹಾಲನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅವರ ಕಷ್ಟ ಭಾಳ ಮಟ್ಟಿಗಿದೆ. ಫೀಡ್ಸ್ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಅದಕ್ಕೆ ಒದಗಿಸ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳ ದರ ಹೆಚ್ಚಿಗೆ ಆಗಿದೆ. ಅದಕ್ಕೋಸ್ಕರ ಹಾಲಿನ ದರವನ್ನು ಹೆಚ್ಚಿಸಿದರೆ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಆ ಪಾಲನ್ನು. ಯಾಕೆಂದರೆ ಇವತ್ತು 180 ml ವಿಸ್ಕಿ ತಯಾರು ಮಾಡಬೇಕಾಗೆ 300-400 ರೂಪಾಯಿ ಕೊಡ್ತಾಯಿದ್ದೀವಿ. 1 ಲೀಟ್ರ್ ಹಾಲಿಗೆ ಇವತ್ತು ಕೇವಲ ಸರ್ಕಾರ ಕೊಟ್ಟಿದೆ, ಪರಿಹಾರ ಕೊಡ್ತಾಯಿದೆ, 5 ರೂಪಾಯಿ ಲೀಟ್ರಿಗೆ ಕೊಡ್ತಾಯಿದೆ. ಆದರೆ ಅದನ್ನು ಶ್ಲಾಘನೆ ಮಾಡ್ತೀವಿ. ಅದ್ರ ಜೊತೆಗೆ ಈಗೇನು ದರ ಹೆಚ್ಚಿಸ್ತಾರೆ ಆ ದರವನ್ನು ನಿಜವಾಗ್ಲೂ ಹೆಚ್ಚಿನ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಕೊಡಬೇಕು. ರೈತರಿಗೆ ಕೊಡೋದಾದರೆ, ರೈತರ ಅಕೌಂಟ್ಗೆ ಹಣ ಹೋಗೋದಾದರೆ, ನಾನು ಹಾಲಿನ ದರವನ್ನು ರೈತರ ಸಂಕಷ್ಟ ಗೊತ್ತಿರೋದ್ರಿಂದ ಹಾಲನ್ನು ಹಗಲು ರಾತ್ರಿ ಪೋಷಣೆ ಮಾಡಿ ಆ ರೈತರು ಏನು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಹಾಲಿನ ದರ ಸಾಕಾಗೋದಿಲ್ಲ. 34-35 ರೂಪಾಯಿ ಸಿಗ್ತಾಯಿದೆ. ಅವ್ರಿಗೆ ಇನ್ನೂ ಹೆಚ್ಚುವರಿ ಹಣ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಸಿಗಲಿ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳೋದು, ಏನು ಹಾಲಿನ ದರವನ್ನು ಹೆಚ್ಚಳ ಮಾಡ್ತೀರಿ ಅದರ ಪೂರ್ಣ ಪ್ರಮಾಣದ ಹಣವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಿಮಗೆ ಡೌಟ್ ಇದೆಯಲ್ಲ ಸರ್, ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಅದು ಏನು ಚರ್ಚೆ ಹೋಗಲ್ವಾ ಅಂತ. ಈಗ ಏನು ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಒತ್ತಾಯ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿಗೆ ಆದಂಥ ದರ ಇನ್ಯಾವುದೇ ಆಕ್ಟಿವಿಟಿಗೆ ವಿನಿಯೋಗ ಆಗ್ದಲೇ ಯಾರು ಗ್ರಾಹಕರಿದ್ದಾರೆ, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿದ್ದಾರೆ, ಅವರಿಗೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಸ್ಟೋರೇಜ್ ಕಾಸ್ಟು ಎಲ್ಲ ಜಾಸ್ತಿ ಆಗಿದೆ. ಸೊ ಅಲ್ಲಿಗೂ ಹೋಗಬೇಕು ಅನ್ನೋದು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ, ಅಲ್ಲಿಗೂ ಹೋಗುತ್ತಲ್ವಾ? ಪೂರ್ತಿ ರೈತರಿಗೆ ಎಲ್ಲೋಗುತ್ತೆ ಅಂತ. ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಹೋಗೋ ಸಾಧ್ಯತೆ ಕಡಿಮೆ ಇದೆ ಅಂತ. ಇಲ್ಲ, ರೈತರಿಗೆ ಪೂರ್ಣ ಪ್ರಮಾಣದಲ್ಲೇ ಕೊಡಬೇಕಾಗುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಅದು ಪ್ರಶ್ನೆ ಅಲ್ಲ. ಸರ್ಕಾರದಿಂದಲೂ 5 ರೂಪಾಯಿ ಕೊಡ್ತಾರೆ, ಸಾಲದು. ರೈತರಿಗೆ ದಯಮಾಡಿ ಕೊಡಬೇಕು. ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಸರ್, ಆಮೇಲೆ ಇದು ಮುಸ್ಲಿಮರಿಗೆ 4% ಸರ್ಕಾರಿ ಮೀಸಲಾತಿ, ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋದಕ್ಕೆ ಬಿಜೆಪಿ ತೀವ್ರ ವಿರೋಧ. ಅದು ನನಗಿನ್ನೂ ಗೊತ್ತಿಲ್ಲ. ಅದು ಜಲ್ದಿ ಮುಸ್ಲಿಮ್ಸ್ದೇನಾದರೂ ಗೊತ್ತಾದರೆ ಬಿ ಜೆ ಪಿಗೆ ಗೊತ್ತಾಗುತ್ತೆ. ನಮಗಿನ್ನೂ ಗೊತ್ತಾಗಿಲ್ಲ. ಗೊತ್ತಾದ ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡ್ತೀವಿ. ಸರ್, ಈಗ ಸಿನಿಮಾ ಮಂದಿರಗಳಲ್ಲಿ ಏಕರೂಪದ ದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿನಿಮಾ ಮಂದಿರಗಳಲ್ಲಿ ಟಿಕೆಟ್ನ ಏಕರೂಪದಲ್ಲಿ ಕೊಡಬೇಕು. ಇಲ್ಲ, ಅದು ಕೂಡ ಆಗಿತ್ತು, ಆದೇಶ ಕೂಡ ಆಗಿತ್ತು. ಇಲ್ಲ, ಏಕರೂಪದಲ್ಲಿ ಆಗಕ್ಕಿಲ್ಲ. ಈಗ ಹೆಂಗೆ ಇಟ್ಟಿದ್ದಾರೆ ಹಂಗೆ ಮಾಡಬೇಕು. ಈಗ ಹೆಂಗೆ ನಡೀತಾ ಇದೆ ಫಿಲಮ್ ದರ, ಅದೇ ರೀತಿ ಇರಬೇಕು. ಸರ್, ಈಗ ಬೇರೆ ಭಾಷೆಗಳಿಗಾದರೆ 500-1000 ರೂಪಾಯಿ ಇದೆ. ಎಲ್ಲರೂ ಕೂಡ 500 ರೂಪಾಯಿ ನಿಗದಿ ಮಾಡಿದ್ರು. ಅವಾಗ ಫಾಲೋ ಆಗ್ತಾ ಇಲ್ಲ. ಅದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ. ಹೆಚ್ಚಿನ ಮಾಹಿತಿ ಇಲ್ಲದೆ ಇರೋದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಬಾರ್ದು. ಅದನ್ನು ತಿಳ್ಕೊಂಡು ಹೇಳ್ತೀನಿ. ಸರ್, ಆಮೇಲೆ ಏಪ್ರಿಲ್ ಮೇನಲ್ಲಿ ಏನೋ ಸಂಪುಟ ಪುನರ್ರಚನೆ ಆಗುತ್ತಂತಲ್ಲ ಸರ್, ನಿಮಗೇನಾದರೂ ಮಾಹಿತಿ ಇದೆಯಾ ಸರ್? ನಾನು ಅದು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಪುನರ್ರಚನೆ ಅಂತೂ ಆಗುತ್ತೆ. ಯಾವಾಗ ಆಗುತ್ತೆ, ಯಾವ ಗಳಿಗೆಲಾಗುತ್ತೆ ಗೊತ್ತಿಲ್ಲ. ನಾವು ಆಕಾಂಕ್ಷಿಗಳಿದ್ದೀವಿ. ಪಕ್ಷ ವರಿಷ್ಠರು ಕೊಟ್ಟರೆ, ಮುಖಂಡರು ಕೊಟ್ಟರೆ ತಗೋತೀವಿ. ಇಲ್ಲಾಂದರೆ ಪಕ್ಷದ ಕೆಲಸ ಮಾಡ್ತೀವಿ. ಸರ್, ಬಡಬಡಿದಾಟ ನಿಮ್ಮಲ್ಲಿ ಕಡಿಮೆ ಆಗುತ್ತಾ ಏನು ಅಂತ? ಬಡಬಡಿದಾಟ ಏನೂ ಇಲ್ಲರಿ. ಇದೆಲ್ಲ ಸುಮ್ಮನೆ ಅಲ್ಲ, ಬಹಿರಂಗ ಹೇಳಿಕೆ. ಯಾವ ಬಹಿರಂಗ ಹೇಳಿಕೆ, ಏನು ಸಾಂದರ್ಭಿಕವಾಗಿ ಬರ್ತವೆ ಸಮಸ್ಯೆಗಳು. ಆದರೆ ಈ ಸಮಸ್ಯೆ ಏನಿಲ್ಲ. ಸಮಸ್ಯೆ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ತಪ್ಪು ಅಂತಲ್ಲ, ಅದಕ್ಕೆ ಹೈಕಮಾಂಡ್ ಹೇಳಬೇಕು. ಎಲ್ಲ ಸುಸಲಿತವಾದಂಥ ಉತ್ತಮವಾದಂಥ ವಾತಾವರಣ ಸೃಷ್ಟಿಯಾದಾಗ ಆಗ್ಬೋದು. ಆದರೆ ಈಗ ಇರ್ತಕ್ಕಂಥ ಸನ್ನಿವೇಶ ಇದೆಯಲ್ಲ, ಇದು ಸುಮ್ಮನೆ ಪಕ್ಷಕ್ಕೆ ಡ್ಯಾಮೇಜೇ ಹೊರತು ಒಳ್ಳೆಯದಲ್ಲ. ಇದನ್ನು ಯಾರೂ ಮುಂದುವರಿಸಬಾರ್ದು. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳಬೇಕು.